ಮನೆಯಲ್ಲಿ ದೀಪ ಹಚ್ಚುವಾಗ ಈ ತಪ್ಪುಗಳನ್ನು ಮರೆತು ಮಾಡಬಾರ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ದೇವರಿಗೆ ನಾವು ಸಾಮಾನ್ಯವಾಗಿ ಮುಂಜಾನೆ ಸಮಯದಲ್ಲಿ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ತೀವಿ. ಅನೇಕರಿಗೆ ಮುಂಜಾನೆ ಸಮಯದಲ್ಲಿ ದೇವರಿಗೆ ಹೇಗೆ ದೀಪ ಹಚ್ಚಬೇಕು ಅನ್ನೋದು ತಿಳಿದಿರುತ್ತೆ. ಆದರೆ ಮುಸ್ಸಂಜೆ ಸಮಯದಲ್ಲಿ ಹೇಗೆ ದೀಪವನ್ನು ಹಚ್ಚಿಡಬೇಕು, ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂಬುದು ಎಷ್ಟೋ ಜನಕ್ಕೆ ತಿಳಿದಿರೋದಿಲ್ಲ. ಹಾಗಿದ್ರೆ ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ತಪ್ಪದೇ ತಿಳ್ಕೋಬೇಕು. ದೇವರಿಗೆ ದೀಪವನ್ನು ಹಚ್ಚದೆ ಮಾಡುವ ಯಾವುದೇ ಪೂಜೆ, ಹೋಮ ಅಥವಾ ಹವನವು ಸಂಪೂರ್ಣ ಅನಿಸೋದೇ ಇಲ್ಲ, ಸಂಪೂರ್ಣ ಅಂತ ಪರಿಗಣಿಸಲು ಸಾಧ್ಯ ಇಲ್ಲ. ಈ ಕಾರಣಕ್ಕೆ ನಾವು ಯಾವುದೇ ಆಚರಣೆಯನ್ನು ಮಾಡೋದಕ್ಕೂ ಮುನ್ನ ದೀಪವನ್ನು ಹಚ್ಚುವ ಮೂಲಕ ಪ್ರಾರಂಭವನ್ನು ಮಾಡ್ತೀವಿ. ಮತ್ತೊಂದು ಕಡೆ ದೇವರು ಮತ್ತು ದೇವತೆಗಳನ್ನು ಪೂಜೆಗೆ ಆಹ್ವಾನ ಮಾಡೋದಕ್ಕೂ ನಾವು ದೀಪವನ್ನು ಹಚ್ಚಿಡ್ತೀವಿ. ಹಿಂದೂ ಪೂಜೆ ಪದ್ಧತಿಯನ್ನು ದಿನಕ್ಕೆ 2 ಬಾರಿ ದೀಪವನ್ನು ಹಚ್ಚಿಡಲಾಗುತ್ತೆ. ಈ ರೀತಿ ಮನೆಯಲ್ಲಿ ದೀಪವನ್ನು ಹಚ್ಚಿಡೋದ್ರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ. ಮನೆಯಲ್ಲಿ ದೀಪವನ್ನು ಹಚ್ಚಿಡುವಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು. ಅದನ್ನು ಕಡ್ಡಾಯವಾಗಿ ಗಮನದಲ್ಲಿಟ್ಕೋಬೇಕು. ಆ ತಪ್ಪುಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ದೀಪ ಹಚ್ಚುವವರು ದಿಕ್ಕಿನ ಬಗ್ಗೆ ಗಮನವನ್ನು ಹರಿಸಬೇಕು. ಪ್ರತಿನಿತ್ಯ ನಾವು ದೀಪ ಹಚ್ಚುವಾಗ ದೀಪ ಹಚ್ಚುವ ದಿಕ್ಕಿನ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕು. ತಪ್ಪಾದ ದಿಕ್ಕಿನಲ್ಲಿ ಅಥವಾ ಕೆಟ್ಟ ದಿಕ್ಕಿನಲ್ಲಿ ದೀಪವನ್ನು ಹಚ್ಚೋದ್ರಿಂದ ಮನೆಗೆ ಅಶಾಂತಿ, ಸಂಕಷ್ಟ ಎದುರಾಗುತ್ತೆ. ಇದು ಕೌಟುಂಬಿಕ ಕಲಹಕ್ಕೂ ಕೂಡ ದಾರಿ ಮಾಡಿಕೊಡುತ್ತೆ. ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತೆ. ಹಾಗಾಗಿ ದೀಪವನ್ನು ಯಾವಾಗಲೂ ಸೂಕ್ತವಾದ ದಿಕ್ಕಿನಲ್ಲಿ ಹಚ್ಚಿಡಬೇಕು. ಹಿಂದೂ ಸಂಪ್ರದಾಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ದೀಪ ಹಚ್ಚಲು ಪೂರ್ವ ಮತ್ತು ಉತ್ತರ ದಿಕ್ಕು ತುಂಬನೇ ಶುಭಕರ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪ ಹಚ್ಚೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ. ಉತ್ತರ ದಿಕ್ಕಿನಲ್ಲಿ ಹಚ್ಚೋದ್ರಿಂದ ಆರ್ಥಿಕ ಸಮೃದ್ಧಿ ಮತ್ತು ಜ್ಞಾನ ಹೆಚ್ಚಾಗುತ್ತೆ. ದೀಪದ ಜ್ವಾಲೆಗಳು ಈ ದಿಕ್ಕುಗಳ ಕಡೆಗೆ ಇರೋದು ಅತ್ಯಂತ ಅವಶ್ಯಕ. ಮುಂದಿನದು ದೀಪ ಹಚ್ಚಲು ಸರಿಯಾದ ಸಮಯ. ತಪ್ಪಾದ ದಿಕ್ಕಿನಲ್ಲಿ ದೀಪ ಹಚ್ಚೋದು ಮಾತ್ರವಲ್ಲ, ತಪ್ಪಾದ ಸಮಯದಲ್ಲೂ ಕೂಡ ನಾವು ದೀಪವನ್ನು ಹಚ್ಚಬಾರ್ದು. ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಬೇಕಾದ್ರೆ ಸೂರ್ಯಾಸ್ತದ ನಂತರದ ಸಮಯ ಅಂದರೆ ಪ್ರದೋಷ ಕಾಲವನ್ನು ಆಯ್ದುಕೊಳ್ಬೇಕು. ಸಂಜೆ ಪ್ರದೋಷ ಕಾಲದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಮನೆಗೆ ಧನಾತ್ಮಕ ಶಕ್ತಿ ಬರುತ್ತೆ. ರಾತ್ರಿ ಸಮಯದಲ್ಲಿ ಅಥವಾ ಪ್ರದೋಷ ಕಾಲ ಮುಗಿದ ನಂತರ ದೀಪವನ್ನು ಹಚ್ಚಿಡಬಾರ್ದು. ಇನ್ನು ಮುಂದಿನದು ಎಣ್ಣೆ ದೀಪ ಹಚ್ಚಬೇಕಾ ಅಥವಾ ತುಪ್ಪದ ದೀಪವನ್ನು ಹಚ್ಚಬೇಕಾ? ದೀಪ ಹಚ್ಚೋದಕ್ಕೂ ಮುಂಚೆ ನಾವು ಯಾವ ತೈಲದ ಅಥವಾ ಯಾವ ದ್ರವದ ದೀಪವನ್ನು ಹಚ್ಚಿಡಬೇಕು ಎಂಬುದರ ಬಗ್ಗೆ ತಿಳಿದುಕೊಂಡಿರಬೇಕು. ದೇವರ ಕೋಣೆಯಲ್ಲಿ ಯಾವಾಗಲೂ ತುಪ್ಪದ ದೀಪವನ್ನು ಹಚ್ಚಿಡೋದು ಒಳ್ಳೆಯದು. ತುಪ್ಪದ ದೀಪವು ಮನೆಯ ವಾತಾವರಣವನ್ನು ಶುದ್ಧೀಕರಣ ಮಾಡುತ್ತೆ. ಒಂದು ವೇಳೆ ನಮಗೆ ತುಪ್ಪದ ದೀಪವನ್ನು ಹಚ್ಚಿಡಲು ಸಾಧ್ಯ ಆಗದೇ ಇದ್ದರೆ ಎಳ್ಳೆಣ್ಣೆಯ ದೀಪವನ್ನು ಕೂಡ ಹಚ್ಚಿಡಬಹುದು. ಎಳ್ಳೆಣ್ಣೆಯ ದೀಪವನ್ನು ಹಚ್ಚದಿದ್ದರೆ ಅದಕ್ಕೆ ನೀವು ಬಿಳಿ ಬಣ್ಣದ ಹತ್ತಿಯ ಬತ್ತಿಯನ್ನು ಬಳಸಬೇಕು. ಅದೇ ತುಪ್ಪದ ದೀಪವನ್ನು ಬೆಳಗ್ತಿದ್ರೆ ಉದ್ದನೆಯ ಕೆಂಪು ಬತ್ತಿಯನ್ನು ಬಳಸಬೇಕು. ಇನ್ನು ದೀಪ ಹಚ್ಚುವಾಗ ಪಾಲಿಸಬೇಕಾದ ನಿಯಮಗಳೇನು? ಕೈಗಳು ತೊಳೆಯದೆ ದೇವರಿಗೆ ಅಥವಾ ಮನೆಯಲ್ಲಿ ದೀಪವನ್ನು ಹಚ್ಚಿಡಬಾರ್ದು. ಒಂದು ವೇಳೆ ನೀವು ದೀಪ ಹಚ್ಚುತ್ತಿರುವಾಗಲೇ ಆ ದೀಪ ಆರಿ ಹೋದರೆ ತಕ್ಷಣವೇ ಮತ್ತೆ ಆ ದೀಪವನ್ನು ಹೊತ್ತಿಸಬೇಕು. ಒಮ್ಮೆ ದೀಪ ಹಚ್ಚಿದ ನಂತರ ಅದನ್ನು ಬಾಯಿಯಿಂದ ಊದಿ ಅಥವಾ ಇನ್ನಾವುದೋ ವಸ್ತುವಿನ ಸಹಾಯದಿಂದ ತೆಗೆದುಕೊಂಡು ದೀಪವನ್ನು ಆರಿಸಬಾರ್ದು. ದೀಪವನ್ನು ಯಾವಾಗಲೂ ಮನೆಯ ಮುಖ್ಯದ್ವಾರದಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ಸಂಜೆ ದೀಪ ಹಚ್ಚಿದ ತಕ್ಷಣ ಬಾಗಿಲು ಮುಚ್ಚಬಾರದು. ದೀಪ ಹಚ್ಚುವ ಮೊದಲು ತಪ್ಪದೇ ದೀಪವನ್ನು ಸ್ವಚ್ಛಗೊಳಿಸಬೇಕು. ಇನ್ನು ಮುಂದಿನದು ಮನೆಯ ಮುಖ್ಯದ್ವಾರದಲ್ಲಿ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು. ನಾವು ಮನೆಯಲ್ಲಿ ದೀಪವನ್ನು ಹಚ್ಚುವಾಗ ಮುಖ್ಯವಾಗಿ ಮನೆಯ ಮುಖ್ಯದ್ವಾರದ ಬಳಿ ದೀಪವನ್ನು ಹಚ್ಚಿಡಬೇಕು. ಮನೆಯ ಮುಖ್ಯದ್ವಾರದಲ್ಲಿ ದೀಪವನ್ನು ಹಚ್ಚಿಡೋದಕ್ಕಿಂತ ಮುಂಚೆ ಸ್ವಚ್ಛತೆಯ ಬಗ್ಗೆ ಗಮನವನ್ನು ವಹಿಸಬೇಕು. ಮನೆಯ ಮುಖ್ಯದ್ವಾರವನ್ನು ಸ್ವಚ್ಛವಾಗಿ ಶುಚಿಯಾಗಿ ಇಟ್ಕೊಳ್ಬೇಕು. ಯಾಕೆಂದರೆ ಲಕ್ಷ್ಮೀ ದೇವಿಯು ಮನೆಯನ್ನು ಪ್ರವೇಶಿಸುವಾಗ ಮುಖ್ಯದ್ವಾರದ ಮೂಲಕವೇ ಆಗಮಿಸ್ತಾಳೆ. ಹಾಗಾಗಿ ಮುಂಜಾನೆಯ ಸಮಯದಲ್ಲಾದರೂ ಆಗಿರಬಹುದು ಅಥವಾ ಮುಸ್ಸಂಜೆಯ ಸಮಯದಲ್ಲಾದರೂ ಆಗಿರಬಹುದು, ಮನೆಯ ಮುಖ್ಯದ್ವಾರದಲ್ಲಿ ದೀಪವನ್ನು ಹಚ್ಚಿಡುವುದಕ್ಕೂ ಮುಂಚೆ ಆ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು. ಇಲ್ಲದೆ ಹೋದರೆ ಮನೆಗೆ ಬಡತನ ಮತ್ತು ನಕಾರಾತ್ಮಕ ಶಕ್ತಿ ಬರುತ್ತೆ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.